ಎಲ್ಲರಿಗೂ ನಮಸ್ಕಾರ. ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ. ನಾನು ಮೊದಲಿನ ಲಾಗಲ್ಲಿ ಹೇಳಿದ್ನಲ್ಲ, ಶ್ರೀಧರ ಆಶ್ರಮದಿಂದ ಈಗ ನಾವು ಸಿಗಂದೂರಿಗೆ ಹೋಗ್ತಾ ಇದ್ದೇವೆ. ಸಾಗರದಿಂದ ಸಿಗಂದೂರಿಗೆ ಹೋಗುವಾಗ ನಮಗೆ ಈಗ ಹೊಸ ಬ್ರಿಡ್ಜ್ ಆಗಿತ್ತಲ್ಲ, ಅದು ಸಿಗ್ತದೆ. ನೋಡಲಿಕ್ಕೆ ತುಂಬ ಚಂದ ಉಂಟು. ಕೆಲವರು ಈ ಬ್ರಿಡ್ಜ್ ನೋಡ್ಲಿಕ್ಕಂತಲೇ ಬರುವವರಿದ್ದಾರೆ, ಎಲ್ಲ ಬೇರೆ ಬೇರೆ ಕಡೆಯಿಂದ. ಅಂದರೆ ಅಷ್ಟು ಚಂದ ಉಂಟು ಈ ಬ್ರಿಡ್ಜ್. ಇದಷ್ಟು ಫುಲ್ ಕವರ್ ಆಗಲ್ಲ, ಒಳಗಡೆಯಿಂದ ಅದನ್ನ ಹಾಕಿದ್ರೆ ಅನ್ಸುತ್ತಮ್ಮ. ಹಾಕಿ ಆಯ್ತಾ? ನಾನು ಸಿಗಂದೂರಿದ ಹಾಕ್ಲಿಲ್ಲ. ಸಿಗಂದೂರಿದ ಹಾಕ್ಲಿಲ್ಲ. ನಿಲ್ಸುದಾ? ಫೋಟೋ ತೆಗಿಬೇಕಾ? ನಾವೀಗ ಅಲ್ಲೇ ನಿಂತು ಎಲ್ಲ ಫೋಟೋ ಎಲ್ಲ ತೆಗೆದು ಆಮೇಲೆ ವಿಡಿಯೋ ಎಲ್ಲ ಮಾಡ್ಕೊಳ್ತು. ಎಲ್ಲರೂ ಇಲ್ಲಿ ಒಂದು ನಿಂತು ಫೋಟೋ ತೆಗಿತಾರೆ, ವಿಡಿಯೋ ಮಾಡ್ಕೊಳ್ತಾರೆ. ಇದರಲ್ಲೂ ಸ್ಪಷ್ಟ ತೋರ್ತಾ ಇಲ್ಲ. ಅಲ್ಲೆಲ್ಲ ಫೋಟೋ ತೆಕ್ಕೊಂಡು ಪುನಃ ಹೊರಡ್ತೀಗ ದೇವಸ್ಥಾನಕ್ಕೆ. ಈ ಗಾಡಿ ಓಡಿಸಿ ನೀನು ಕಲಿಯೋದಂದ್ರೆ ಇದ್ರಲ್ಲಿ ಕಲಿಯಬಹುದು. ಸೀಸನ್ ಮುಗಿಸ್ಕೋ ಫಸ್ಟು. ಆವಾಗ ಅಲ್ಲಿ ಬಸವೇಶ್ವರ ಇದು ಶಂಕರ ಮಠದ ಹತ್ರ ಆ ಕಡೆ ಹೋದ್ರೆ ಒಂದು ಗ್ರೌಂಡ್ ಇದೆ, ಅಲ್ಲಿ ಕಲಿಬೋದು. ಈ ಗಾಡಿ ಕೊಡೋ ಮೊದಲು ಈ ಗಾಡಿಲೇ ಕಲ್ತ್ಬಿಟ್ರೆ ಆಮೇಲೆ ಹೊಸ ಕಾರಲ್ಲಿ ಈಸಿ ಆಗ್ಬಿಡುತ್ತೆ. ಇವಾಗ ಹೊಸ ಕಾರೆಲ್ಲ ಆಟೋಮೆಟಿಕ್ ಎಲ್ಲ ಬಂದ್ಬಿಟ್ಟಿದೆಯಲ್ಲ, ಅದೆಲ್ಲ ಈಸಿ ಓಡ್ಸಕ್ಕೆ. ಜನ ಇದ್ದಾರೆ ಇಲ್ಲಿ ತನಕ ಗಾಡಿ ಹಾಕ್ಬಿಟ್ಟಿದ್ದಾರೆ. ಶುಕ್ರವಾರ ಅದಕ್ಕೆ ಇಲ್ಲಿನೇ ಗಾಡಿ ಪಾರ್ಕ್ ಮಾಡ್ಬಿಟ್ರೆ ಇನ್ನು ಅಲ್ಲಿರೋದು ಇಲ್ಲ ಜನ ಇದ್ದಾರೆ. ಗಾಡಿಗಳು ಪಾರ್ಕಿಂಗ್ ಇಲ್ವ, ಅದಕ್ಕೆ ಇಲ್ಲಿ ಹಾಕ್ಬಿಟ್ಟಿದ್ದಾರೆ ಎಲ್ಲ. ನೋಡಲ್ಲಿ ಇರ್ಬೇಕನ್ಸುತ್ತೆ, ಯಾರು ಇಲ್ಲ ಅಲ್ಲಿ. ಈಗ ದೇವಸ್ಥಾನಕ್ಕೆ ಬಂತು. ಅಲ್ಲಿ ಒಳಗೆ ವಿಡಿಯೋ ಅಲೋ ಇಲ್ಲ, ಹಾಗಾಗಿ ಹೊರಗಿಂದ ಮೇಲ್ಮೇಲೆ ವಿಡಿಯೋ ಮಾಡ್ಕೊಳ್ತು. ಬೆಳಿಗ್ಗೆ ತುಂಬ ರಶ್ ಇದ್ದಿತ್ತಂತೆ. ಈಗ ಸಂಜೆ ನಾವು ಹೋಗುವಾಗ ಸ್ವಲ್ಪ ಆರಾಮಿದ್ದಿತ್ತು, ಆಮೇಲೆ ತುಂಬ ಜನ ಬಂದರು ನಮ್ಮ ನಂತರ. ಇಲ್ಲಿ ಎಷ್ಟು ದೊಡ್ಡ ಗೂಳಿ ಇತ್ತು ನೋಡಿ. ದೇವಿಯ ದರ್ಶನ ತುಂಬ ಒಳ್ಳೆ ರೀತಿಯಲ್ಲಿ ಆಯಿತು, ಹಾಗಾಗಿ ತುಂಬ ಖುಷಿ ಆಯಿತು ನಮಗೆ. ಇದು ಶ್ರೀ ಕ್ಷೇತ್ರ ಪಾಲಕ ಭೂತರಾಜನ ಗುಡಿ. ಇದು ದೇವಸ್ಥಾನದಿಂದ ಹೊರಗೆ ಬಂತು. ನಾವು ಹೊರಗೆ ಬರುವಾಗಲೇ ಆ ಗುಡಿ ಸಿಕ್ಕೋದು.
ನೋಡಿ ಈಗ ಎಷ್ಟು ಜನ ಬಂದರು. ನಾವು ಹೋಗುವಾಗ ಆರಾಮಾಯಿತು ದೇವಸ್ಥಾನದೊಳಗೆ. ಈಗ ತುಂಬ ರಶ್ ಆಯಿತು. ಬೆಳಿಗ್ಗೆ ಇನ್ನೂ ರಶ್ ಇದ್ದಿತ್ತಂತೆ. ನಾವು ದೇವಸ್ಥಾನದ ಎದುರು ನಿಂತು ಫೋಟೋ ತೆಕ್ಕೊಳ್ತಾ ಇತ್ತು. ನಾನು ತಮ್ಮನೇಲಲ್ಲಿ ಹಾಕಿದೆ ಅಲ್ಲ ಅಮಿತಾ ಅಂತೇಳಿ, ಅವಳೇ ಇವಳು ನಮ್ಮನೆಯವರ ದೊಡ್ಡಮ್ಮನ ಮಗನ ಮಗಳು. ಅಂದರೆ ಅವರಿಗೂ ಮಗಳ ಲೆಕ್ಕ ಆಗುತ್ತೆ, ನಮಗೆಲ್ಲ ಮಗಳ ಲೆಕ್ಕ ಆಗುತ್ತೆ. ನಾವು ಚಿಕ್ಕಪ್ಪ ಚಿಕ್ಕಮ್ಮ ಆಗುತ್ತಿದ್ರು. ಅವಳೊಂದು ಆತಿಥ್ಯ ಮಾಡೋದಂದರೆ ಅವಳಿಗೆ ಎಷ್ಟು ಮಾಡಿದರೂ ಸಾಕಾಗೋದಿಲ್ಲ. ಟೀ ಕೊಡಿಸಿದ್ಲು, ಬೋಂಡ ಕೊಡಿಸಿದ್ಲು, ನೆಲಗಡಲೆ ಕೊಡಿಸಿದ್ಲು. ಮತ್ತು ಮನೆಗೆ ಬನ್ನಿ ಅಂತ ಹೇಳ್ತಾ ಇದ್ಲು. ಪಾಪ ಅಂಗಡಿಯಲ್ಲಿ ರಶ್ ಉಂಟು, ಆದರೂ ಒಂಥರ ಅವಳಿಗೆ ಮನಸ್ಸಿಗೆ ಸಮಾಧಾನ ಇಲ್ಲ, ನಾವು ಮನೆಗೆ ಬರಬೇಕಾಗೀಗ ಅಂತೇಳಿ. ರಶ್ ಇರುತ್ತೆ ಅಂಗಡಿಗೆ. ಪಾಪ ಅದರೊಳಗೂ ನಮ್ಮನ್ನು ಅಷ್ಟು ಚಂದ ಮಾತಾಡಿಸಿ ಕಳಿಸಿದ್ಲು. 6-7 ಗಂಟೆ ಯಾರು ನಿಲ್ಲುವುದಿಲ್ಲ, ಇದಿಲ್ಲಲ್ಲ ಎಲ್ಲ ಓಡೋಗ್ತಿದ್ರು. ಈಗ ಹಂಗಲ್ಲ, ಈಗ ನೀವು 9-10 ಗಂಟೆ ರಾತ್ರಿವರೆಗಿದ್ರು ಜನನೇ. ನೈಟ್ ಎಲ್ಲ ಸೇತುವೆ ನೋಡೋಕೆ ಒಳ್ಳೆ ಇರುತ್ತಲ್ಲ, ಲೈಟಿಂಗ್ ಚಂದ ಬರೀ ಸೇತುವೆ ನೋಡ್ಲಿಕ್ಕೆ ಎಷ್ಟು ಜನ ಅಲ್ಲಿ ನಿಂತ್ಕೊಂಡಿದ್ರು. ಜನ ದಿನ ಈ ಬೆಳಿಗ್ಗೆ ಅಂತೂ ಇನ್ನೂ ರಶ್ ಇದ್ದಿದೆ. ಅಂಗಡಿಯಲ್ಲಿ ರಶ್ ಇದ್ದರು. ನಮಗೆ ಅಷ್ಟು ಚಂದ ಆತಿಥ್ಯ ಮಾಡಿದ್ಲು. ಅವಳ ಮಗ ಮತ್ತು ಗಂಡ ಇಬ್ಬರು ಅಂಗಡಿಯಲ್ಲಿ ಇದ್ದರು. ಎಷ್ಟು ಜನ ಇದ್ದರೂ ಸಾಕಾಗೋದಿಲ್ಲ, ರಶ್ ಇರುತ್ತೆ ಯಾವಾಗಲೂ. ಕೆಲಸದ ಹುಡುಗರು ಇದ್ದಾರಂತೆ. ಇವನು ಮಗ ಈಗ ರಜೆ ಅಲ್ಲ, ಹಾಗಾಗಿ ಇದ್ದಾನೆ. ಇಲ್ದಿದ್ರೆ ಅವನು ಊರಲ್ಲಿ ಅಜ್ಜಿ ಒಟ್ಟಿಗೆ ಇರ್ತಾನಂತೆ. ಮಗಳು ಸಹ ಹಾಗೆ ಹಾಸ್ಟೆಲಲ್ಲೆಲ್ಲ ಇದ್ದಾಳಂತೆ. ಅವಳ ಖುಷಿ ನೋಡಿ, ನಮ್ಮ ಹತ್ರ ಮಾತಾಡೋದು ಎಲ್ಲ. ಇದು ಅವರ ಅಂಗಡಿ. ಜನ ಬರ್ತಾ ಹೋಗ್ತಾ ಇರ್ತಾರೆ. ಅವಳ ಗಂಡನು ಹಾಗೆ ಆನಂದ್ ಅಂತೇಳಿ, ತುಂಬ ಒಳ್ಳೆಯವರು ಅವರು ಸಹ. ಇವರೇ ನೋಡಿ ಅವಳ ಗಂಡ ಆನಂದ್ ಅಂತೇಳಿ, ಆಗಲೇ ಹೇಳಿದ್ನಲ್ಲ. ಇನ್ನು ನಾವು ಸಾಗರಕ್ಕೆ ಹೊರಡಬೇಕು. ಆ ಚೌಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆನಾ?